ಜಂಬದಿಂದ ಹೇಳ್ಕೊಂಡು ತಿರುಗಾಡ್ತಾ ಇದೆ ಪ್ರಚಾರದಲ್ಲಿ. 5 ನಾವು ಭಾಗ್ಯಗಳನ್ನು ಕೊಟ್ಟಿದ್ದೀವಿ, 5 ಭಾಗ್ಯಗಳಿಂದ ಎಲ್ಲ ಓಟುಗಳು ನಮಗೆ ಹಾಕಿಬಿಡ್ತಾರ ಅಂತಕ್ಕಂಥ ಭಾವನೆ ಅವರಲ್ಲಿದೆ. ಮತ್ತು ಈ 10 ವರ್ಷದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಿದೆ, ಭಾರತೀಯನಿಗೆ. ಹೊಸ ಇದರಲ್ಲಿ ವೋಟರ್ಸ್ಗಳೇನದಾರ ಅವರು ಕೂಡ ಇವತ್ತು ಮೋದಿ ಅಂತದಾರೆ. ಮತ್ತು 100% ಅದರಲ್ಲಿ 90-95 ಅಂತಿಲ್ಲ, 100% ಯುವಕರು ಇವತ್ತು ಮೋದಿ ಪರವಾಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ. ಹೋದ ಚುನಾವಣೆಯಲ್ಲಿ 2019 ಚುನಾವಣೆಯಲ್ಲಿ 22,000 ಮತಗಳ ಲೀಡ್ ಕೊಟ್ಟಿತ್ತು. ಈ ಸಾರಿ ಸುಮಾರು 25,000-30,000 ಲೀಡ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಚುನಾವಣೆಯನ್ನು ನಡೆಸಿದ್ದೀವಿ. ಖಂಡಿತವಾಗಿ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ, ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ. ಲೋಕಸಭಾ ಚುನಾವಣೆ, ಮೋದಿಜಿಯವರು 10 ವರ್ಷ ಆಡಳಿತದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದ ಜನತೆ ಮೆಚ್ಚಿರ್ತಕ್ಕಂಥದ್ದು. ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಯೋಜನೆ, ಉಜ್ವಲ್ ಭವಿಷ್ಯ, ಬೇಟಿ ಬಚಾವ್ ಬೇಟಿ ಪಢಾವ್, ಕಿಸಾನ್ ಸಮ್ಮಾನ್ ಯೋಜನೆ, ಡಿಜಿಟಲ್ ಇಂಡಿಯಾ, ಈ ರೀತಿ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಜನ ಮೆಚ್ಚಿರ್ತಕ್ಕಂಥದ್ದು. ರೈತರ ಅಕೌಂಟಿಗೆ ನೇರವಾಗಿ 6,000 ರೂಪಾಯಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕೊಡ್ತಾಯಿತ್ತು. ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ 4,000 ರೂಪಾಯಿಯನ್ನು ಕೊಡ್ತಾಯಿತ್ತು. ಒಟ್ಟಾರೆ ಒಬ್ಬ ರೈತನಿಗೆ ಅಕೌಂಟಿಗೆ ನೇರವಾಗಿ 10,000 ರೂಪಾಯಿ ಬರ್ತಾಯಿತ್ತು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 4,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ರದ್ದು ಮಾಡಿದೆ. ಅದರಲ್ಲೇ ಒಂದು 2,000 ರೂಪಾಯಿ ಉಳಿಸಿಕೊಂಡು 2,000 ರೂಪಾಯಿ ಮಹಿಳೆಯರಿಗಾಗಿ ಘೋಷಣೆಯನ್ನು ಮಾಡಿದೆ. ಮಹಿಳೆಯರಿಗೆ ನಾವು ಹಣ ಕೊಡ್ತೀವಿ ಅಂತೇಳಿ ಅದನ್ನು 4,000 ರೂಪಾಯಿ ಬರ್ತಕ್ಕಂಥದ್ದನ್ನು ರದ್ದು ಮಾಡಿ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇದು ಹಾಗೆಯೂ ಕೂಡ ಇವತ್ತೇನು ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಕೊಟ್ಟಿವಿ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಜಂಬದಿಂದ ಹೇಳ್ಕೊಂಡು ತಿರುಗಾಡ್ತಾ ಇದೆ ಪ್ರಚಾರದಲ್ಲಿ. 5 ನಾವು ಭಾಗ್ಯಗಳನ್ನು ಕೊಟ್ಟಿದ್ದೀವಿ, 5 ಭಾಗ್ಯಗಳಿಂದ ಎಲ್ಲ ಓಟುಗಳು ನಮಗೆ ಹಾಕಿಬಿಡ್ತಾರ ಅಂತಕ್ಕಂಥ ಭಾವನೆ ಅವರಲ್ಲಿದೆ. ಅದಾಗಿಲ್ಲ. ಇವತ್ತು ಇದು ಭಾಳ ಪ್ರಾಮುಖ್ಯವಾದಂಥ ಚುನಾವಣೆ. ಇದು ದೇಶದ ಭವಿಷ್ಯವನ್ನು ನಿರ್ಮಿಸ್ತಕ್ಕಂಥ ಚುನಾವಣೆ ಮತ್ತು ದೇಶಕ್ಕೆ ಒಬ್ಬ ಸಮರ್ಥವಾದ ನಾಯಕನ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ. ಪ್ರತಿಯೊಬ್ಬ ಮತದಾರನ ಹಕ್ಕಿದೆ, ಒಬ್ಬ ದೇಶಕ್ಕೊಬ್ಬ ಸಮರ್ಥವಾದ ನಾಯಕನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಮತದಾರನ ಬಳಿ ಆಸೆ ಇದೆ. ಇವತ್ತು ಸ್ವತಂತ್ರ ಸಿಕ್ಕ ಒಂದು 77 ವರ್ಷದಲ್ಲಿ ಏನು ನಮ್ಮ ದೇಶವನ್ನು ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿ ಆಗಿದೆ ಮತ್ತು ಈ 10 ವರ್ಷದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಿದೆ, ಭಾರತೀಯನಿಗೆ. ಇವತ್ತು ಆ ತೀರ್ಮಾನವನ್ನು ತೊಗೊತಿದ್ದಾರೆ. ಇವತ್ತು ಯಾವಾಗ 7ನೇ ತಾರೀಕು ಬಂದಿತ್ತು, ಇವತ್ತು ಯಾವಾಗ ನಮ್ಮ ಮೇ 7ನೇ ತಾರೀಕಿಗೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕಂತ ಭಾಳಷ್ಟು ಮಂದಿ ಅವಸರದಲ್ಲಿದ್ದಾರೆ, ಕಾತುರದಲ್ಲಿದ್ದಾರೆ. ಯಾವಾಗ ಚುನಾವಣೆ ಬಂದಿತ್ತು, ಯಾವಾಗ ನಾವು BJP ಓಟ್ ಹಾಕಬೇಕು ಅಂತಕ್ಕಂಥ ಭಾವನೆಗಳದಾವೆ. ಕಾಂಗ್ರೆಸ್ನವರು ಅಂದ್ಕೊಂಡಿದ್ದಾರೆ ಏನಾದರೂ ನಾವು ಕೊಟ್ಟಂಥ ಭಾಗ್ಯಗಳಿಗೆ ಇವತ್ತು ಅವರು ಓಟ್ ಹಾಕ್ತಾರೆ, ಹೆಣ್ಮಕ್ಳು ಓಟ್ ಹಾಕಿಬಿಡ್ತಾರೆ, ನಾವೆಲ್ಲ ಸಕ್ಸಸ್ ಆಗಿದ್ದೀವಿ. ಅವೆಲ್ಲ ಸುಳ್ಳು. ಇವತ್ತು ದೇಶದ ಭವಿಷ್ಯ ಇದೆ. ಯುವಕರು ಇವತ್ತು ಭಾಳಷ್ಟು ಮಂದಿ ಹೊಸ ಇದರಲ್ಲಿ ವೋಟರ್ಸ್ಗಳೇನದಾರ ಅವರು ಕೂಡ ಇವತ್ತು ಮೋದಿ ಅಂತದಾರೆ. ಮತ್ತು 100% ಅದರಲ್ಲಿ 90-95 ಅಂತಿಲ್ಲ, 100% ಯುವಕರು ಇವತ್ತು ಮೋದಿ ಪರವಾಗಿದ್ದಾರೆ. ಇವತ್ತು ಭಾರತೀಯರು ಮೋದಿ ಪರವಾಗಿ ಇವತ್ತು ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮೋದಿ ಆಗಬೇಕಂತಕ್ಕಂಥದ್ದು ಎಲ್ಲರ ಆಸೆ ಇದೆ. ಖಂಡಿತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಅವರು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ, ಖಂಡಿತವಾಗಿ ಪ್ರಧಾನಮಂತ್ರಿ ಆಗ್ತಾರೆ. ನಮ್ಮ ಅಭ್ಯರ್ಥಿ ರಾಯಚೂರು ಲೋಕಸಭಾ ಅಭ್ಯರ್ಥಿ ರಾಜ ಅಮರೇಶ್ ಅವ್ರ ನಾಯಕರು ಒಂದು ಬಾರಿ MP ಆಗಿ ಈಗಾಗಲೇ 5 ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು, ಅದಕ್ಕೂ ಮೊದಲೇ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಜನರಿಗೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ತೋರಿಸ್ಕಿದ್ದಾರೆ. ಅವರು ಭಾಳ ಇಲ್ಲಿ ರಾಜಮನೆತನದವರು, ಇವು ನಮ್ಮ ತಾಲೂಕದವರೇ ಆಗಿರೋದ್ರಿಂದ ಹೆಚ್ಚಿನ ಒಂದು ಬಹುಮತವನ್ನು ನಮ್ಮ ತಾಲೂಕಿನಿಂದ ನಮ್ಮ ಜನತೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ. ಹೋದ ಚುನಾವಣೆಯಲ್ಲಿ 2019 ಚುನಾವಣೆಯಲ್ಲಿ 22,000 ಮತಗಳ ಲೀಡ್ ಕೊಟ್ಟಿತ್ತು. ಈ ಸಾರಿ ಸುಮಾರು 25,000-30,000 ಲೀಡ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಚುನಾವಣೆಯನ್ನು ನಡೆಸಿದ್ದೀವಿ. ಎಲ್ಲಿ ನಾವು ಮತಗಳನ್ನು ಕೇಳ್ತೀವಿ ಅಲ್ಲೆಲ್ಲ ಮೋದಿಜಿಯವರ ಅಭಿವೃದ್ಧಿ, ಮೋದಿಜಿಯವರ ಯೋಜನೆಗಳು ಇವತ್ತು ಪ್ರತಿಯವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆಲ್ಲನೂ ಈ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟು ಓಟನ್ನು ಕೇಳ್ತಕ್ಕಂಥದ್ದು ನಾವು ನಮ್ಮ ಕಾರ್ಯಕರ್ತರು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ, ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ. ಜನರಿಗೆ ಗೊತ್ತಿದೆ ಯಾರು ಚಂಬು ಕೊಟ್ಟರು, ಯಾರು ಚಿಪ್ ಕೊಟ್ಟರು ಅಂತಕ್ಕಂಥದ್ದು ಜನರ ನಿರೀಕ್ಷೆಯಲ್ಲಿ ಈಗಾಗಲೇ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ.
ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕುಂತು ಅದೇನು ನಾವು ಚುನಾವಣೆಯಲ್ಲಿ ಅದೇ ಒಂದು ಇಶ್ಯೂ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಅವರು ಚುನಾವಣೆಯಲ್ಲಿ ಅವ್ರಿಗೆ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾರೋ ಅದಕ್ಕೆ ಎಲ್ಲ ನಾವು ಉತ್ತರವನ್ನು ಸರಿಯಾಗಿ ನಮ್ಮ ನಾಯಕರು ಈಗಾಗಲೇ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕಾಗಿದೆ, ಮೋದಿಜಿಯವ್ರ ಕೈ ಬಲಪಡಿಸಬೇಕಾಗಿದೆ. ಅದಕ್ಕೆಲ್ಲ ನಾವು ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಹತಾಶರಾಗತಕ್ಕಂಥ ಸಂದರ್ಭ ಏನೂ ಬಂದಿಲ್ಲ. ಮೋದಿನೇ. ಮೋದಿಜಿಯವರಿಗೆ ಯಾರೂ ಸರಿಸಾಟಿ ಇಲ್ಲ. ದೇಶದ ಜನತೆ ಇವತ್ತು ಮೋದಿಯ ಬಗ್ಗೆ ಇಷ್ಟೊಂದು ಅವಲಂಬನೆ ಇಟ್ಕೊಂಡು ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಕನಸು ಕಾಣ್ತಿದ್ದಾರೆ. ಅವರೇ ಬಾರ್ ಮೋದಿ ಸರ್ಕಾರ ಅಂತಕ್ಕಂಥದ್ದು ಇಡೀ ದೇಶ ಕೂಗ್ತಾ ಇದೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ಭಯ ಭೀತಿ ಇಲ್ಲ. ಮೋದಿಜಿಯವರು ಭಾಳ ಬಹುಮತದಿಂದ 2019ರ ಚುನಾವಣೆಗಿಂತಲೂ ಹೆಚ್ಚಿನ ಸೀಟ್ಗಳನ್ನು ಗೆದ್ದು ಈ ಬಾರಿ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಪ್ರಮಾಣ ವಚನ ಮಾಡ್ತಾರೆ. ಅವತ್ತು ಗೊತ್ತಾಗುತ್ತೆ ಕಾಂಗ್ರೆಸ್ನವರಿಗೆ ಯಾವ ಚಂಬು ಕೊಟ್ಟರು, ಯಾರು ಚಿಪ್ ಕೊಟ್ಟರು ಅಂತಕ್ಕಂಥದ್ದು ಅವತ್ತು ಪಕ್ಕ ಜನರು ತೋರಿಸ್ಕೊಡ್ತಾರೆ. ನೋಡಿ, ಯಾವ ಸಕ್ಸಸ್ ಆಗಿಲ್ಲ. ಕೊಟ್ಟಿವಿ ಅಂತ ಈಗ ತೋರಿಸಿದ್ದಾರೆ. 25% ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, ಇನ್ನೂ 75% ಜನರಿಗೆ ಬಂದಿಲ್ಲ. 10 kg ಅಕ್ಕಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಈಗ ಬರೀ ಓನ್ಲಿ 5 kg ಅಕ್ಕಿ ಬಂದಿದೆ. 5 kg ಹಣವನ್ನು ಕೊಟ್ಟಿವಿ ಅಂತ ಹೇಳ್ತಾರೆ. ಅದು ಭಾಳಷ್ಟು ಮಂದಿಗೆ ಬಂದಿಲ್ಲ. ಕೊಟ್ಟಿರೋದು ಅದು ಕೇಂದ್ರ ಸರ್ಕಾರ ಏನು ಕೊಟ್ಟದ್ದು 5 kg ಅಕ್ಕಿ, ಅದೇ 5 kg ಅಕ್ಕಿನೇ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಸ್ ಪಾಸ್ ಫ್ರೀ ಮಾಡಿದರು. ಬಸ್ ಪಾಸ್ ಫ್ರೀಯಲ್ಲಿ ಏನಾಗಿದೆ ಪರಿಸ್ಥಿತಿ? ಇವತ್ತು ಮನೆಯಲ್ಲಿ ಗಂಡ ಹೆಂಡ್ತಿಗೆ ಜಗಳ ಎತ್ತಿದೆ. ಗಂಡ ಏನೋ ಒಂದು ಸ್ವಲ್ಪ ಒಂದು ಮಾತಿಗೆ ಹೆಂಡ್ತಿಗೆ ಏನೋ ಒಂದು ತಪ್ಪು ಇದಾದರೆ ಒಂದು ಮನೆಯಲ್ಲಿ ವ್ಯತ್ಯಾಸಗಳಾದರೆ ಬೇಯಲಾರ್ದಂಥ ಸಂದರ್ಭ ಬಂದುಬಿಟ್ಟಿದೆ. ಏನಾದರೂ ಗಂಡ ಸ್ವಲ್ಪ ಜೋರು ಮಾಡಿದರೆ ಸಾಕು, ಹೆಂಡ್ತಿ ಮೇಲೆ ಆಧಾರ್ ಕಾರ್ಡ್ ಇದ್ದರೆ ಬಸ್ ಹತ್ತಿ ತವ್ರ ಮನೆಗೆ ಬಿಡ್ತಾಳೆ. ಸಂಸಾರದಲ್ಲಿ ಎಷ್ಟು ವ್ಯತ್ಯಾಸಗಳಾಗ್ತದವು. 2,000 ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಜಾರಿ ಮಾಡಿದರು. ಎಲ್ಲ ಮಹಿಳೆಯರಿಗೆ ಕೊಡ್ತೀವಿ ಅಂತ ಜಾರಿ ಮಾಡಿದರು. ಎಲ್ಲ ಮಹಿಳೆಯರಿಗೆ ಮನೆ ಕಾರ್ಡ್ಗಳು, ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದ್ರು. ಯಾರಿಗೆ ಕೊಟ್ಟರು ಸ್ವಾಮಿ? ಅತ್ತೆ ಕೊಟ್ಟರು ಸೊಸಿ ಕೊಟ್ಟಿಲ್ಲ, ತಾಯಿ ಕೊಟ್ಟರು ಮಗಳಿಗೆ ಕೊಟ್ಟಿಲ್ಲ. ಇವೆಲ್ಲ ಮನೆಯಲ್ಲೇ ಮನಸ್ಸು ಹೊಡ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇವನ್ನು ಘೋಷಣೆ ಮಾಡಿದೆ. ಅವೆಲ್ಲ ಘೋಷಣೆಗಳು ಗೊಳ್ಳು ಘೋಷಣೆಗಳು. ಅವು ಯಾವ ಕಾರಣಕ್ಕೂ ಈಗ ಮುಂದೆ ಸಕ್ಸಸ್ ಆಗಲ್ಲ. ಎಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವು ಕಂಪ್ಲೀಟ್ ನಿಂತು ಹೋಗಿಬಿಡ್ತಾವೆ. ಜನರಿಗೆಲ್ಲರಿಗೂ ಗೊತ್ತಾಗುತ್ತೆ. ಅನೇಕ ರಸ್ತೆಗಳು ಮಾಡಿದ್ದಾರೆ, ರೈಲ್ವೆ ಬ್ರಿಡ್ಜ್ಗಳು ತಂದಿದ್ದಾರೆ. ಇಲ್ಲಿ ಶಕ್ತಿನಗರ ಟು ಬೆಳಗಾವಿಗೆ ಹೋಗ್ತಕ್ಕಂಥ NH ಮಂಜೂರಾಗಿದೆ. ಇವೆಲ್ಲ ಸಂಸದರು ಮಾಡಿರ್ತಕ್ಕಂಥ ಯೋಜನೆಗಳು. MLA ಇದ್ದಾಗೂ ಕೆಲಸ ಮಾಡಿ, ಶಾಸಕರಿದ್ದಾಗೂ ಮಾಡಿದ್ದಾರೆ, ಸಚಿವರಾಗೂ ಕೆಲಸ ಮಾಡಿದ್ದಾರೆ, ಇವತ್ತು ಸಂಸದರಾಗಿಯೂ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಇಲ್ಲಿ ಲೋಕಲ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಲಿಂಗಸೂರು ತಾಲೂಕು ಪ್ರಾಪರ್ ಇಲ್ಲಿರ್ತಕ್ಕಂಥ ಅವರು ರಾಜಮಂತ್ಯಂದವರು, ಗುಂತುಗಳು ಸಂಸ್ಥಾನದ ರಾಜ್ಯರು ಕೂಡ. ಹೀಗಾಗಿ ಜನರು ಅವ್ರ ಬಗ್ಗೆ ಅಪಾರ ಗೌರವ ಇದೆ. ರಾಜ್ಯರಿಗೆ ಮತ ಕೊಡಬೇಕು, ಮತ್ತೊಮ್ಮೆ ಅವ್ರನ್ನ ಸಂಸದರಾಗಿ ಮಾಡಬೇಕು ಅಂತಕ್ಕಂಥ ಇವತ್ತು ಜನರ ಆಸೆ ಇದೆ. ಖಂಡಿತವಾಗಿ ಜನರು ಮತದಾರರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. 3ನೇ ಬಾರಿಗೆ ಸಂಸದರಾಗಿ ಆಯ್ಕೆಯನ್ನು ಮಾಡ್ತಾರೆ. ನೋಡಿ, ಅದ್ರ ಬಗ್ಗೆ ಈಗಾಗಲೇ ಅದು ಭಾಳ ದೀರ್ಘ ಹೋಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಈಗಾಗಲೇ SIT ನೇಮಕ ಮಾಡಿದೆ. ಅದ್ರ ಬಗ್ಗೆ ತನಿಖೆ ತೊಗೊತದ. ಮುಂದೆ ವರದಿ ಬಂದಾಗ ಏನು ಸ್ಟೆಪ್ ತೊಗೋಬೇಕು ಅದು ಕಾನೂನು ಪ್ರಕಾರ ಅವ್ರು ತೊಗೊಳ್ಳಿ. ನಮ್ಮದಿನ ಎಲ್ಲ ಮತದಾರ ಬಂಧುಗಳಿಗೆ ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀನಿ. ನಾಳೆ 7ನೇ ತಾರೀಕಿಗೆ ಮೇ 7ಕ್ಕೆ ನಡೀತಕ್ಕಂಥ ಚುನಾವಣೆ ಮತದಾನದಲ್ಲಿ ಎಲ್ಲರೂ ತಪ್ಪದೆ ಬಂದು ಮತವನ್ನು ಮಾಡಿ ತಮ್ಮ ಆಶೀರ್ವಾದ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ತಮ್ಮೆಲ್ಲರ ಆಶೀರ್ವಾದ ಮಾಡಬೇಕಂತೇಳಿ ಎಲ್ಲ ಮತದಾರರಲ್ಲಿ ನನ್ನ ಕೈ ಮುಗಿದು ಮನವಿಯನ್ನು ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.